ಹಲೋ, ಕೀ ಎಜುಕೇಶನ್ ಫೌಂಡೇಶನ್ನ ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋ ನಿಮ್ಮ ಮಕ್ಕಳು ಸಾರ್ವಜನಿಕ ಸ್ಥಳದಲ್ಲಿ ಹೇಗೆ ಸುರಕ್ಷಿತವಾಗಿರಬಹುದು ಎಂಬುದರ ಬಗ್ಗೆ ಮಾತನಾಡೋಕೆ ಸಹಾಯ ಮಾಡುತ್ತದೆ. ಮಕ್ಕಳು ಹೊರಗೆ ಆಡಲು ಇಷ್ಟಪಡುತ್ತಾರೆ. ಅವರು ಮನೆಯಿಂದ ಆಚೆ ಇದ್ದಾಗ ಹೇಗೆ ಸುರಕ್ಷಿತವಾಗಿರಬಹುದು ಎಂಬುದರ ಬಗ್ಗೆ ನಾವು ಅವರಿಗೆ ಹೇಳಿಕೊಡೋದು ಮುಖ್ಯ ಆಗತ್ತೆ. ಮಕ್ಕಳಿಗೆ ಈ ಸುರಕ್ಷತೆಯ ನಿಯಮಗಳನ್ನು ಏಕೆ ಕಲಿಸಬೇಕು? ಏಕೆಂದ್ರೆ ಒಂದು ವೇಳೆ ಮಗು ಯಾವುದಾದ್ರೂ ಅಪಾಯಕಾರಿ ಸಂದರ್ಭದಲ್ಲಿ ಇದ್ದರೆ ಅವರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ. ಇದಲ್ಲದೆ ಅವರಿಗೆ ಆತ್ಮವಿಶ್ವಾಸವನ್ನು ಕೂಡ ನೀಡುತ್ತೆ. ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಈ ಸುರಕ್ಷತಾ ನಿಯಮಗಳನ್ನ ಹೇಳ್ಕೊಡ್ಬೇಕು ಅಂತ ಪ್ರಶ್ನೆ ಇದ್ರೆ, ಮಕ್ಕಳಿಗೆ 2 ರಿಂದ 3 ವರ್ಷದ ವಯಸ್ಸಿನಲ್ಲಿ ಈ ನಿಯಮಗಳನ್ನ ನಾವು ಹೇಳ್ಕೊಡಕ್ಕೆ ಪ್ರಾರಂಭಿಸಬಹುದು. ಹಾಗೆಯೇ ಮಗುವಿನ ವಯಸ್ಸು ಮತ್ತು ಆ ಮಗು ಎಷ್ಟು ಅರ್ಥ ಮಾಡಿಕೊಳ್ಬಹುದು ಅನ್ನೋದರ ಮೇಲೆ ನೀವು ಬೇರೆ ಬೇರೆಯ ಸಾರ್ವಜನಿಕ ನಿಯಮಗಳ ಬಗ್ಗೆ ಹೇಳ್ಕೊಡ್ಬೋದು. ಬನ್ನಿ ರಾಜು ಮತ್ತು ಅವರ ಕುಟುಂಬವನ್ನು ಭೇಟಿಯಾಗೋಣ. ಇಲ್ಲಿ ರಾಜುವಿನ ತಂದೆ ತಾಯಿ ರಾಜುವಿಗೆ ಸಾರ್ವಜನಿಕ ಸುರಕ್ಷತೆಯ ನಿಯಮಗಳ ಬಗ್ಗೆ ಮಾತಾಡ್ತಿದ್ದಾರೆ. ಈ ಸುರಕ್ಷತಾ ನಿಯಮಗಳನ್ನ ರಾಜುವಿಗೆ ಹೇಳುವಾಗ ಅವರು ಶಾಂತವಾದ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳುತ್ತಿದ್ದಾರೆ ಮತ್ತು ಈ ನಿಯಮಗಳನ್ನ ಒಂದೊಂದಾಗಿ ವಿವರಿಸುತ್ತಿದ್ದಾರೆ. ಹೀಗೆ ಮಾಡೋದ್ರಿಂದ ಮಗುವಿಗೆ ಅವರು ಆಚೆ ಇದ್ದಾಗ, ಯಾವುದಾದ್ರೂ ಅಪಾಯಕಾರಿ ಸನ್ನಿವೇಶದಲ್ಲಿದ್ದಾಗ ಮಗುವಿಗೆ ಯಾವುದು ಅಪಾಯಕಾರಿ ಮತ್ತು ಯಾವುದು ಸುರಕ್ಷಿತ ಎಂದು ತಿಳಿಯುತ್ತದೆ. ಒಂದು ವೇಳೆ ಮಗುವಿಗೆ ಯಾವುದಾದ್ರೂ ಸಂದರ್ಭವನ್ನು ವಿವರಿಸಲು ಕಷ್ಟವಾದರೆ ಅಥವಾ ಸಾಧ್ಯವಾಗದಿದ್ದರೆ ಅವರಿಗೆ ಚಿತ್ರ ಬಿಡಿಸುವ ಮೂಲಕ ಅಥವಾ ಆಕ್ಟ್ ಮಾಡಿ ತೋರಿಸುವ ಮೂಲಕ ನಿಮಗೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ಈ ನಿಯಮಗಳ ಬಗ್ಗೆ ಪೋಷಕರು ಮಕ್ಕಳೊಂದಿಗೆ ಮಾತನಾಡುತ್ತಿರುವುದು ಅವರ ಸುರಕ್ಷತೆಗಾಗಿ ಮಾತ್ರ, ಹಾಗೂ ಅವರು ಪ್ರತಿ ಸತಿ ಹೊರಗಡೆ ಹೋದರೆ ಅದು ಅಪಾಯಕಾರಿ ಎಂದು ಅರ್ಥವಲ್ಲ ಎಂದು ಅವರಿಗೆ ತಿಳಿಸುವುದು ಬಹಳ ಮುಖ್ಯವಾಗಿದೆ. ಮಗು ಹೊರಗಡೆ ಹೋಗಲು ಹೆದರಬಾರದು ಎಂಬ ಕಾರಣದಿಂದ ಈ ಸಂಭಾಷಣೆಯು ಅವಶ್ಯಕವಾಗಿದೆ. ಈಗ ಕೆಲವು ಸಾಮಾನ್ಯ ಸಾರ್ವಜನಿಕ ಸುರಕ್ಷತಾ ನಿಯಮಗಳ ಬಗ್ಗೆ ತಿಳಿಯೋಣ. ಮೊದಲನೇ ನಿಯಮ, ತಂದೆ ತಾಯಿಯ ಹೆಸರು ಮತ್ತು ಅವರ ಫೋನ್ ನಂಬರ್ ಅನ್ನು ಮಕ್ಕಳು ತಿಳಿದಿರಬೇಕು. ಮಕ್ಕಳಿಗೆ ಫೋನ್ ನಂಬರ್ ಅನ್ನು ಅಭ್ಯಾಸ ಮಾಡಿಸಲು ಅದನ್ನು ಒಂದು ಕಾಗದದ ಮೇಲೆ ಬರೆದು ನಿಮ್ಮ ಮನೆಯ ಬಾಗಿಲ ಹಿಂಭಾಗದಲ್ಲಿ ಅಥವಾ ಚಿತ್ರದಲ್ಲಿ ತೋರಿಸಿದಂತೆ ಬಾಗಿಲ ಪಕ್ಕದಲ್ಲಿ ಅಂಟಿಸಬಹುದು. ಇನ್ನೊಂದು ಮೋಜಿನ ರೀತಿಯಲ್ಲಿ ನಿಮ್ಮ ಮಕ್ಕಳು ಫೋನ್ ನಂಬರ್ ಅನ್ನು ಕಲಿಯುವುದು ಹೀಗೆ: ಅವರ ಮೆಚ್ಚಿನ ರೈಮ್ಸ್ ಅಥವಾ ಹಾಡಿನ ರಾಗದಲ್ಲಿ ಫೋನ್ ನಂಬರ್ ಅನ್ನು ಹಾಡಿ ಕಲಿಸಬಹುದು. ಉದಾಹರಣೆಗೆ, To call mommy, I will sing her phone number. First comes 1, 2 and then 3. Then comes 4, 5, 6, 7, 8. Then comes the last 2 numbers 9 and 10. ರಾಜುವಿನ ಕುಟುಂಬದವರು ಹೊರಗೆ ಹೋಗುವ ಮೊದಲು ತಮ್ಮ ಫೋನ್ ನಂಬರ್ ಅನ್ನು ಅಭ್ಯಾಸ ಮಾಡಲು ರಾಜುಗೆ ಮೊಬೈಲ್ ಫೋನ್ ಅನ್ನು ನೀಡುತ್ತಾರೆ. ಎರಡನೆಯ ನಿಯಮ, ಪೋಷಕರಿಂದ ವಿಷಯಗಳನ್ನು ರಹಸ್ಯವಾಗಿಡಬಾರದು. ಯಾರಾದರೂ ಮಗುವಿಗೆ ಅಹಿತಕರವಾದದ್ದನ್ನು ತೋರಿಸಿದಾಗ ಮತ್ತು ಅದನ್ನು ರಹಸ್ಯವಾಗಿಡಲು ಹೇಳಿದಾಗ ಅದು ತಪ್ಪು ಎಂದು ಮಗುವಿಗೆ ವಿವರಿಸಿ. ಹಾಗೆಯೇ ಅಪರಿಚಿತರಿಂದ ಯಾವುದಾದರೂ ಸಿಹಿ ತಿಂಡಿಗಳು, ಚಾಕ್ಲೇಟ್ಗಳು ಮುಂತಾದವನ್ನು ತೆಗೆದುಕೊಳ್ಳಬಾರದು ಎಂದು ಕೂಡ ಮಗುವಿಗೆ ತಿಳಿಸಿ. ದೊಡ್ಡವರು ವಿಷಯಗಳನ್ನು ರಹಸ್ಯವಾಗಿ ಇಡಲು ಹೇಳಿದರೆ ಅದು ಅಪಾಯಕಾರಿಯ ಚಿಹ್ನೆ ಎಂದು ಮಕ್ಕಳಿಗೆ ವಿವರಿಸಿ ಮತ್ತು ಅಂತಹ ವಿಷಯಗಳನ್ನು ಬಂದು ನಿಮ್ಮೊಡನೆ ಹಂಚಿಕೊಳ್ಳಲು ಮಗುವಿಗೆ ತಿಳಿಸಿ. ರಾಜು ಐಸ್ ಕ್ರೀಮ್ ತಿನ್ನುತ್ತಿರುವಾಗ ಅವನಿಗೆ ಪರಿಚಯವಿರುವ ಒಬ್ಬ ವ್ಯಕ್ತಿಯು ಬಂದು ರಾಜುವಿನೊಂದಿಗೆ ಮಾತನಾಡುತ್ತಾರೆ. ನಂತರ ರಾಜುವಿಗೆ ಹೀಗೆ ಕೇಳುತ್ತಾರೆ: ರಾಜು, ನಿನಗೆ ಕಾರ್ಟೂನ್ ನೋಡಲು ಇಷ್ಟವೇ? ನಾನು ನಿನಗೆ ಏನೋ ತೋರಿಸುತ್ತೇನೆ ಬಾ ಎಂದು ಕರೆದು ಅವರ ಮೊಬೈಲ್ ಫೋನ್ ಅನ್ನು ತೆಗೆದುಕೊಂಡು ಅದರಲ್ಲಿ ಯಾವುದೋ ಒಂದು ಚಿತ್ರವನ್ನು ಅಥವಾ ವಿಡಿಯೋವನ್ನು ರಾಜುವಿಗೆ ತೋರಿಸುತ್ತಾರೆ. ಆ ವಿಡಿಯೋವನ್ನು ನೋಡಿದಾಗ ರಾಜುವಿಗೆ ಅದು ಇಷ್ಟವಾಗಲಿಲ್ಲ. ತಕ್ಷಣವೇ ರಾಜು ಅದನ್ನು ಹೋಗಿ ಅವರ ತಂದೆಗೆ ಹೇಳಿದನು. ಮೂರನೆಯ ನಿಯಮ, ನೀವು ಬೇರ್ಪಟ್ಟರೆ ಮತ್ತೆ ಒಟ್ಟಿಗೆ ಸೇರಲು ಮಗುವಿಗೆ ಸುರಕ್ಷಿತವಾದ ಮತ್ತು ಸುಲಭವಾಗಿ ನೆನಪಿಟ್ಟುಕೊಳ್ಳುವಂತಹ ಜಾಗವನ್ನು ನಿರ್ಧರಿಸಿ.
ಇಲ್ಲಿ ನಾವು ನೋಡುತ್ತಿರುವಂತೆ ರಾಜು ಮತ್ತು ಅವರ ಮನೆಯವರು ಒಂದು ಜಾತ್ರೆಗೆ ಹೋಗುತ್ತಾರೆ. ಅಲ್ಲಿ ರಾಜು ಬೊಂಬೆ ಆಟವನ್ನು ನೋಡಲು ಓಡಿ ಹೋಗುತ್ತಾನೆ. ರಾಜು ಓಡಿ ಹೋಗಿದ್ದನ್ನು ಅವನ ತಂದೆ ತಾಯಿ ಗಮನಿಸಿಲ್ಲ. ಬೊಂಬೆ ಆಟವನ್ನು ನೋಡಿದ ನಂತರ ರಾಜು ಹಿಂದೆ ತಿರುಗಿ ನೋಡಲು ಅವನ ತಂದೆ ತಾಯಿ ಕಾಣಿಸಲಿಲ್ಲ. ಆಗ ಅವನಿಗೆ ನೆನಪಾಯಿತು, ಅವರು ಬೇರ್ಪಟ್ಟರೆ ಎಲ್ಲರೂ ಬೊಂಬಾಯಿ ಮಿಠಾಯಿ ಮಾರುವವನ ಬಳಿಯೇ ಸೇರೋಣ ಎಂದು ನಿರ್ಧರಿಸಿದ್ದರು. ರಾಜು ಅಲ್ಲಿಗೆ ಹೋದಾಗ ಅವನ ತಂದೆ ತಾಯಿ ಅಲ್ಲಿ ಅವನಿಗೋಸ್ಕರ ಕಾಯುತ್ತಿದ್ದರು. 4ನೆಯ ನಿಯಮ, ಹತ್ತಿರದ ದಾರಿ ಅಥವಾ ಹೊಸ ದಾರಿಯಲ್ಲಿ ಹೋಗಬೇಡಿ. ಆಟದ ಮೈದಾನದಿಂದ ಮನೆಗೆ ವಾಪಸ್ ಬರುವಾಗ ಅಥವಾ ಶಾಲೆಯಿಂದ ಮನೆಗೆ ಹಿಂದಿರುಗುವಾಗ ಮಕ್ಕಳಿಗೆ ಶಾರ್ಟ್ ಕಟ್ ಅಥವಾ ಹೊಸ ದಾರಿಯಲ್ಲಿ ಹೋಗಬೇಡಿ ಎಂದು ತಿಳಿಸಿ. ಉದಾಹರಣೆಗೆ, ಸ್ನೇಹಿತರು ಈ ಹತ್ತಿರದ ದಾರಿಯಲ್ಲಿ ಹೋಗೋಣ, ಮನೆಗೆ ಬೇಗ ಸೇರಬಹುದು ಎಂದು ಹೇಳಿದರೆ ಆಗಲೂ ಸಹ ಮಗು ಆ ಹತ್ತಿರದ ದಾರಿಯನ್ನು ತೆಗೆದುಕೊಳ್ಳಬಾರದು ಎಂದು ಮಗುವಿಗೆ ತಿಳಿಸಿ. ಮಗುವಿಗೆ ಮಾರ್ಗವನ್ನು ನೆನಪಿಟ್ಟುಕೊಳ್ಳಲು ನಿಮ್ಮ ಮನೆಯಿಂದ ಅವರು ಹೋಗಬೇಕಾದ ಸ್ಥಳಕ್ಕೆ ಅವರೊಂದಿಗೇನೆ ಒಂದು ಸರಳವಾದ ನಕ್ಷೆಯನ್ನು ಬರೆಯಿರಿ. ಒಂದು ದಿನ ರಾಜುವಿನ ಸ್ಕೂಲ್ ಬಸ್ ದಾರಿಯಲ್ಲಿ ಕೆಟ್ಟು ಹೋಯಿತು. ಆಗ ರಾಜು ಮನೆಗೆ ಕಾಲ್ನಡಿಗೆಯಲ್ಲಿ ಹಿಂದಿರುಗಲು ಯಾವುದೇ ಶಾರ್ಟ್ ಕಟ್ ಅಥವಾ ಹತ್ತಿರದ ದಾರಿಯನ್ನು ಬಳಸದೆ ಅವನಿಗೆ ಗೊತ್ತಿರುವ ದಾರಿಯನ್ನು ಹಿಡಿದು ಸುರಕ್ಷಿತವಾಗಿ ಮನೆಗೆ ಹೋದ. 5ನೆಯ ನಿಯಮ, ನಿಮ್ಮ ಮಗುವಿಗೆ ಅನಾನುಕೂಲವಾಗುವಂತಹ ಸಂದರ್ಭಗಳು. ನಿಮ್ಮ ಮಗುವಿಗೆ ಯಾವುದೇ ವಿಷಯದ ಬಗ್ಗೆ ಅನಾನುಕೂಲ ಉಂಟು ಆದರೆ ನಿಮ್ಮ ಬಳಿ ಬಂದು ಅದನ್ನು ಹೇಳಲು ಅವರಿಗೆ ತಿಳಿಸಿ. ಹಾಗೆಯೇ ಯಾರಾದರೂ ಒಳ್ಳೆಯ ಮಾತಿನಿಂದ ಮಾತನಾಡಿಸಿದ ಮಾತ್ರಕ್ಕೆ ಅವರ ಜೊತೆ ಎಲ್ಲಿಯೂ ಹೋಗಬಾರದು ಎಂದು ಮಗುವಿಗೆ ತಿಳಿಸಿ. ಯಾವುದಾದರೂ ಸಂದರ್ಭ ನಿಮ್ಮ ಮಗುವಿಗೆ ಅಪಾಯಕಾರಿ ಎಂದು ಅನಿಸಿದರೆ ಅವರಿಗೆ ಜೋರಾಗಿ ಕಿರುಚಲು ಹೇಳಿ. ಮಗುವಿನ ಜೋರಾದ ಕಿರುಚಾಟವನ್ನು ಕೇಳಿ ಜನರು ಒಗ್ಗೂಡಬಹುದು. ಈ ರೀತಿಯಲ್ಲಿ ಮಗುವು ಆ ಅಪಾಯಕಾರಿ ಸಂದರ್ಭದಿಂದ ಹೊರಬರಬಹುದು. ರಾಜು ಒಂದು ದಿನ ಪಾರ್ಕ್ನಲ್ಲಿ ಆಟವಾಡುತ್ತಿದ್ದಾನೆ. ಆಗ ಅಲ್ಲಿಗೆ ರಾಜುವಿಗೆ ಪರಿಚಯವಿರುವ ಒಬ್ಬರು ಪಾರ್ಕ್ಗೆ ಬರುತ್ತಾರೆ. ಆ ಪರಿಚಿತ ವ್ಯಕ್ತಿಯು ರಾಜುವಿನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ನಂತರ ಅವರು ರಾಜುವನ್ನು ಅಪ್ಪಿಕೊಳ್ಳಲು ಬರುತ್ತಾರೆ. ಆದರೆ ಅದು ರಾಜುವಿಗೆ ಇಷ್ಟವಾಗುವುದಿಲ್ಲ. ಕೂಡಲೇ ರಾಜು ಅವನ ತಂದೆ ತಾಯಿಯ ಬಳಿ ಹೋಗುತ್ತಾನೆ ಮತ್ತು ಆ ವ್ಯಕ್ತಿಯು ರಾಜುವನ್ನು ಅಪ್ಪಿಕೊಳ್ಳಲು ಬಂದದ್ದು ಅವನಿಗೆ ಇಷ್ಟವಾಗಲಿಲ್ಲವೆಂದು ಅವನ ಪೋಷಕರಿಗೆ ಹೇಳುತ್ತಾನೆ. ಪೋಷಕರಾಗಿ ನೀವು ಹೆಚ್ಚಿನ ಉದಾಹರಣೆಗಳನ್ನು ನೀಡಬಹುದು. ನೀವು ವಾಸಿಸುವ ಸ್ಥಳವನ್ನು ಆಧರಿಸಿ ಅಪಾಯಕಾರಿ ಪರಿಸ್ಥಿತಿ ಹೇಗಿರಬಹುದು ಮತ್ತು ಅಂತಹ ಸಂದರ್ಭಗಳಲ್ಲಿ ಪರಿಹಾರಗಳ ಬಗ್ಗೆ ಮಗುವಿನೊಂದಿಗೆ ಮಾತನಾಡಬಹುದು. ಮಗುವಿಗೆ ಭಯ ಅಥವಾ ಅಸುರಕ್ಷಿತ ಭಾವನೆ ಉಂಟಾದಾಗ ನಿಮ್ಮ ಬಳಿಗೆ ಬರಬಹುದು ಎಂದು ಅವರಿಗೆ ನೆನಪಿಸಿ. ನಿಮ್ಮ ಮಗು ನಿಮ್ಮನ್ನು ನಂಬಿದಾಗ ಮಾತ್ರ ಅವರು ನಿಮ್ಮೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.